ಗುರುಗಳೇ. ಗುರುಗಳಿಗೆ ನಮಸ್ಕಾರಗಳು. ಯಶಸ್ವಿ ಭವ. ಯಾರಪ್ಪ ನೀನು? ನಿನ್ನ ಹೆಸರೇನು ಮತ್ತು ನೀನು ಯಾವ ಊರಿಂದ ಬಂದಿರುವೆ? ನೋಡಿ ಗುರುಗಳೇ, ನಾವು ಸಂಗೊಳ್ಳಿ ಗ್ರಾಮದವರು. ನನ್ನ ಹೆಸರು ರಾಯಣ್ಣ ಅಂತ. ತಾಯಿ ಚೆನ್ನಮ್ಮನವರ ಬಳಿಗೆ ಬಂದಿದ್ದೆ. ತಾಯಿ ಚೆನ್ನಮ್ಮ ನಮ್ಮ ಕಡೆಗೆ ಕಳಿಸಿಕೊಟ್ಟಿದ್ದಾರೆ. ನೋಡು ರಾಯಣ್ಣ, ನೀನು ಬಂದ ವಿಷಯ ಅರ್ಥವಾಯಿತು. ಇರಲಿ, ಇಲ್ಲಿವರೆಗೆ ಯಾವುದಾದರೂ ವಿದ್ಯೆಯನ್ನು ಅಭ್ಯಾಸ ಮಾಡಿರುವೆಯಾ? ನೋಡಿ ಗುರುಗಳೇ, ಸಂಘದಲ್ಲಿರುವ ಗಂಡಿ ಮನೆಯಲ್ಲಿ ಸ್ವಲ್ಪ ವಸ್ತು ಸಾಹಸ ಬೀಳ್ತಾ ಇದ್ದೀನಿ. ಆದರೆ ಇನ್ನು ಉಳಿದ ವಿದ್ಯೆಯನ್ನು ಕಲಿಸುವ ಭಾರ ಎಂಬುದು ಗುರುಗಳೇ. ರಾಯಣ್ಣ, ಅದು ನನ್ನ ಆದ್ಯ ಕರ್ತವ್ಯ. ನಾನು ನನ್ನ ಕರ್ತವ್ಯಕ್ಕೆ ಅಣಿಯಾಗುವುದಕ್ಕಿಂತ ಮುಂಚಿತವಾಗಿ ಮೊದಲು ನಿನ್ನ ಬಾಹುಬಲದಲ್ಲಿ ತುಂಬಿರುವ ಶಕ್ತಿ ಸಾಮರ್ಥ್ಯವನ್ನು ಹೊರಗೆಚ್ಚಿ ನನಗೆ ತೋರಿಸಬೇಕಲ್ಲ. ಹಂಗಾಗಿ ಗುರುಗಳೇ, ಏನಿಲ್ಲ, ನಿನ್ನ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಎಂಬುದು ನನಗೆ ಮನವರಿಕೆಯಾಗಬೇಕು. ಅದಕ್ಕಾಗಿ ಮೊದಲು ನಿನ್ನಲ್ಲಿರುವ ಖಡ್ಗವನ್ನು ಹಿಡಿದು ನನ್ನೊಡನೆ ಹೋರಾಡಲು ನೀನು ಸಿದ್ಧನಾಗಬೇಕು. ಯಾರೂ ನಿಮ್ಮ ಕೂಡ ಹೊರಡಬೇಕು. ಎಲ್ಲ ಗುರುಗಳೇ, ಇದು ನನ್ನಿಂದ ಸಾಧ್ಯವಿಲ್ಲ. ರಾಯಣ್ಣ, ನೋಡಿದರೆ ಸೂರ್ಯರಂತೆ ಕಾಣುವ ನಿನ್ನ ಬಾಯಲ್ಲಿ ಹೇಡಿಯ ಮಾತೆ. ವಿದ್ಯೆಯನ್ನು ಕಲಿಯಬೇಕೆಂಬ ಆಸೆಯಿಂದ ನನ್ನ ಹತ್ತಿರ ಬಂದಿರವೆ ಎಂದ ಮೇಲೆ ಅದು ನಿನಗೆ ದಕ್ಕಬೇಕಾದರೆ ನೀನು ನನ್ನೊಡನೆ ಹೋರಾಡಲೇಬೇಕು. ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಹೊರಗಚ್ಚಿ ನನಗೆ ತೋರಿಸಲೇಬೇಕು. ನೋಡಿ ಗುರುಗಳೇ, ಸಾವಿರಾರು ಸೈನಿಕರಿಗೆ ವಿದ್ಯೆ ಕಲಿಸಿದ ಗುರುಗಳು ನೀವು. ನಿಮ್ಮಂತ ಗುರುವಿನೊಂದಿಗೆ ನಮ್ಮಂತ ಶಿಷ್ಯರು ವಿರುದ್ಧ ಮಾಡುವುದು ತಪ್ಪು ಗುರುಗಳೇ, ತಪ್ಪು. ರಾಯಣ್ಣ, ಯಾವುದು ತಪ್ಪು? ತಂದೆಗೆ ತಕ್ಕ ಮಗನಿರಬೇಕು, ಗುರುವಿಗೆ ತಕ್ಕ ಶಿಷ್ಯನಿರಬೇಕು. ಆಗ ಜನ್ಮ ಕೊಟ್ಟ ತಂದೆ ತಾಯಿಗಳ ಜನ್ಮವೂ ಪಾವನ, ವಿದ್ಯೆ ಕಲಿಸಿದ ನಮ್ಮಂತ ಗುರುಗಳ ಜನ್ಮವೂ ಪಾವನ. ನೋಡು, ನೀನಾವ ಚಿಂತೆಗೂ ಎಡೆ ಮಾಡಿಕೊಡದೆ ಮೊದಲು ನನ್ನೊಡನೆ ಹೋರಾಡಲು ಮನಸ್ಸು ಮಾಡು. ಮೊದಲು ನಿನ್ನ ಭಾವಗುಣದಲ್ಲಿ ಶಕ್ತಿ ಎಷ್ಟಿದೆ ಎಂಬುದು ನನಗೆ ಮನದಟ್ಟಾಗಬೇಕು. ಆಮೇಲೆ ನಾನು ತರಬೇತಿಯನ್ನು ನೀಡುವುದು. ಸಿದ್ಧನಾಗು. ಆಗಲಿ ಗುರುಗಳೇ, ನಿಮ್ಮ ಇಚ್ಛೆ ಆಗಲಿ. ಕೈ ತೊಳಕದಲ್ಲಿ ತುಂಬಾ ಚಾಣಕ್ಯರಿದೆಯಾ. ಇಲ್ಲಿವರೆಗೆ ಸಾವಿರಾರು ಸೈನಿಕರಿಗೆ ಸೈನ್ಯ ತರಬೇತಿ ನೀಡುತ್ತಾ ಬಂದಿರುವ ಈ ಗುರುಸಿದ್ದಪ್ಪ ನಾಯಕ ಇವತ್ತು ನಿನ್ನನ್ನು ಪರೀಕ್ಷೆ ಮಾಡಲು ಹೋಗಿ ತುಂಬಾ ಸಂತುಷ್ಟನಾಗಿದ್ದಾನೆ. ನೋಡು, ಇನ್ನು ಮುಂದೆ ನನ್ನಲ್ಲಿರುವ ಸಂಪೂರ್ಣ ವಿದ್ಯೆಯನ್ನೆಲ್ಲ ನಿನಗೆ ದಾರಿ ಇರುತ್ತೇನೆ. ಆದರೆ ವಿದ್ಯೆಯನ್ನು ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾನು ಹೇಳುವ 4-6 ಎಚ್ಚರಿಕೆಯ ಮಾತುಗಳನ್ನು ಸದಾ ಗಮನದಲ್ಲಿಟ್ಟುಕೋ. ನೋಡು ರಾಯಣ್ಣ, ನನ್ನಿಂದ ಕಲಿತ ವಿದ್ಯೆ ಯಾವತ್ತಿಗೂ ಪಾಪದ ಕಾರ್ಯಗಳಿಗೆ ಉಪಯೋಗಬಾರದು. ಅನ್ಯಾಯ, ಅನೀತಿ, ಅತ್ಯಾಚಾರವನ್ನು ಯಾವತ್ತಿಗೂ ತುಂಡು ತುಂಡಾಗಿ ಕತ್ತರಿಸುವುದಕ್ಕೆ ಮಾತ್ರ ಉಪಯೋಗ ಆಗಬೇಕು. ಮತ್ತೊಂದು ಸಾರಿ ಹೇಳುತ್ತೇನೆ, ಪಾಪದ ಕಾರ್ಯಗಳಿಗೆ ಯಾವತ್ತಿಗೂ ಕೂಡ ಈ ವಿದ್ಯೆಯನ್ನು ಬಳಸಬೇಡ. ಅಡಿಯಿಟ್ಟ ಪುಣ್ಯ ಭೂಮಿಯಲ್ಲಿ ಕಾಂಗದ ಕಣ್ಣ ಹಾಕಿದ ಪುರಾಣವನ್ನು ಕಣ್ಣಬೇಕಿತ್ತು. ಈ ನಮ್ಮ ನಾಡನ್ನು ರಕ್ಷಣೆ ಮಾಡುವ ಜ್ಯೋತಿಯಾಗುತ್ತಿದೆ ಗುರುಗಳೇ. ಈ ನನ್ನ ಮಾತು ಸತ್ಯ ಗುರುಗಳೇ, ಸತ್ಯ. ಬಲೆ ರಾಯಣ್ಣ, ಬಲೆ. ಸೂರ್ಯನಿಗೆ ಇರಬೇಕಾದ ಕೆಚ್ಚದೆ ನಿನ್ನಲ್ಲಿ ಎದ್ದು ಕಾಣ್ತಾ ಇದೆ. ನಿನ್ನ ಕೆಚ್ಚದೆಯ ನುಡಿಗಳನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಮುಂದಿಟ್ಟ ಹೆಜ್ಜೆಯನ್ನು ಎಂದಿಗೂ ಹಿಂದಿಡಬೇಡ. ಅಖಂಡ ಕೀರ್ತಿವಂತರಾಗಿ ಜಗದವರೆಗೂ ಜಗದೇಕ ವೀರನಾಗಿ ಮೆರೆ. ಇದು ನನ್ನ ಆಶೀರ್ವಾದ ನಿನಗೆ. ತಾಯಿಯವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ನನ್ನ ಮೇಲಿದ್ದರೆ ಸಾಕು. ನ್ಯಾಯ, ನೀತಿ, ಧರ್ಮದಿಂದ ಧರ್ಮಕ್ಕಾಗಿ ಮುನ್ನುಗ್ಗುತ್ತಿದೆ. ಗುರುಗಳೇ, ಹತ್ತು ಕಡೆಗೆ ನೋಡಿ, ತಾಯಿ ಚೆನ್ನಮ್ಮನವರು ಎತ್ತ ಕಡೆಗೆ ಬರ್ತಾ ಇದ್ದಾರೆ. ಹೌದಲ್ಲ?
ಖುಷಿ ನಾಯಕರೇ, ತಾಯಿ ಅವರೇ, ರಾಯನ ಕೈಚಲು ಹೇಗಿದ್ದಾರೆ? ತುಂಬಾ ಚಾಣಕ್ಯರಿದ್ದಾರೆ ತಾಯಿ. ಇಲ್ಲಿವರೆಗೆ ಸಾವಿರಾರು ಸೈನಿಕರಿಗೆ ತರಬೇತಿ ನೀಡುತ್ತಾ ಬಂದಿರುವ ಗುರುಸಿದ್ದಪ್ಪ ನಾಯಕ ಇವತ್ತು ಪರೀಕ್ಷೆ ಮಾಡಲು ಹೋಗಿ ನಾನೇ ಸೋಲುವ ಮಟ್ಟಕ್ಕೆ ಬಂದೇ ಇದ್ದರೆ ತಾವು ನಂಬುತ್ತೀರಾ? ಅಷ್ಟೊಂದು ಸುರ ಇದ್ದಾನೇನು? ಹೌದು ತಾಯಿ. ಇವನ ಬಾಹುಬಲವೆಂದು ಶಕ್ತಿ ಸಾಮರ್ಥ್ಯವನ್ನು ಹೊರಗಿಸಿ ನೋಡಿದಾಗ ಮಹಾಭಾರತದ ಬಲಭೀಮನ ಬರಾಯುಗಳ ತೋಳುಗಳಲ್ಲಿ ಕಂಡುಬರುತ್ತದೆ. ಅಷ್ಟೇ ಅಲ್ಲ ತಾಯಿ, ಅರ್ಜುನನ ತ್ಯಾಗಕ್ಕೆ ದೇವನಲ್ಲಿ ಮನೆ ಮಾಡಿದೆ. ನಮ್ಮಲ್ಲಿರುವ ಸಂಪೂರ್ಣ ವಿದ್ಯೆಯನ್ನೆಲ್ಲ ಇವನಿಗೆ ದಾರಿ ಎರೆದರೆ 1000 ಸೈನಿಕರ ತರಬೇತಿಯನ್ನು ಒಬ್ಬರು ಪಡೆದುಕೊಂಡು ಅಖಂಡ ಕೀರ್ತಿವಂತನಾಗಿ ಸದಾ ಜಯ ನಮ್ಮಗಾಗುವಂತೆ ಮಾಡುತ್ತಾರೆ ತಾಯಿ, ನಮ್ಮಗಾಗುವಂತೆ ಮಾಡುತ್ತಾರೆ. ಖುಷಿ ನಾಯಕರೇ, ನನಗೆ ಬಹು ಸಂತೋಷವಾಗಿದೆ. ಇನ್ನೊಂದು ವಿಷಯ ಏನೆಂದರೆ, ಬೇರೆ ದೇಶದಲ್ಲಿ ಆ ದಾಳಿಗೆ ಹೊಡೆದ ತಂದೆ ಮಾಡಿ ಎಷ್ಟೋ ಜನಗಳು ಕೊಳ್ಳಿದ್ದಾರಂತೆ. ಅದಕ್ಕಾಗಿ ನಮಗೆ ಪತ್ರ ಬಂದಿದೆ. ಆ ದಾಳಿಯನ್ನು ಕೊಂದಿಕೊಂಡು ನಿಮ್ಮ ಅಕ್ಕಪುರದೊಂದು ಒಯ್ಯಂದಿರಿ ನನಗೆ ಪತ್ರ ಬಂದಿದೆ. ಬನ್ನಿ, ನಾವು ನೀವು ಕುಡಿಕೊಂಡು ಬೇರೆ ದೇಶ ಹೋಗೋಣ. ಏನು ತಾಯಿ ತಾವು ಹೇಳುತ್ತಿರುವ ಮಾತು? ಮಹಾರಾಷ್ಟ್ರದ ಬೇಸಿ ರಾಜ್ಯದಲ್ಲಿ ಒಬ್ಬ ಗುಂಡ ಜನಸಾಮಾನ್ಯರಿಗೆ ತೊಂದರೆಯನ್ನು ಕೊಡುತ್ತಿದ್ದಾನೆ. ತಮ್ಮ ಮಾತು ತಾಯಿ, ಆದಷ್ಟು ಬೇಗ ರಾಯನನ್ನು ಕರೆದುಕೊಂಡು ಹೋಗಿ ಅವನ ಭಾವಬಲಕ್ಕೆ ಒಂದು ಪರೀಕ್ಷೆಯನ್ನು ಒಡ್ಡೋಣ. ನಗರಯನ್ನ ತಾಯಿಯವರು ಹೇಳಿದಂತೆ ಬೇಸಿ ರಾಜ್ಯಕ್ಕೆ ಹೋಗೋಣ. ಬನ್ನಿ. ಆಗಲಿ ಗುರುಗಳೇ. ಬಾಳೆಹಣ್ಣ್ರಿ, ಬಾಳೆಹಣ್ಣ ತೋರಿ ಸೋಯಂ ಕೊಡ್ತಾನು. ಏನ್ರಿ ಕೆಟ್ಟ ಬಿಸಿಲಾಗ ಗಂಟು ಕಟ್ಕೊಂಡು ಕತ್ತಿ ಗಿಟ್ಟಿ ತಿರ್ಗಾಡಕ್ ಕಟ್ಟಿಲ್ರಿ. ಯಾರು ಮಾತಾಡ್ಸವಾರಿ ನನ್ನ? ಯಾರು ಮಾತಾಡ್ಸ್ಬೇಕ್ರಿ? ಯಾರು ಮಾತಾಡ್ಸಂಗಿಲ್ರಿ ಈಗಿನ ಕಾಲದಾಗ. ಭೂಮಿಕೆ ಯಾರು ಮಾತಾಡ್ಸಂಗಿಲ್ರಿ? ಅದ ಹೋಗ್ಬೇಕು. 5 ಹೆಣ್ಮಗಳು ಇರ್ಲಿಲ್ಲ, ತೋಳದಲ್ಲಿ ಬಿಡುವಾರ ಕೇಳ್ಕೊತ ಬಂದ್ರಿ. ಅಂತ ಏನ್ ಮಾಡುದ್ರಿ? ಮನಿ ಪರಿಸ್ಥಿತಿ ಬಾಳ ನಾಜೂಕೈತಿ. ಒಬ್ಬ ಮಗ ಅದಾನಂತ ಹೇಳಿ ಲಗ್ನ ಮಾಡಿನ್ರಿ. 3 ಮೊಮ್ಮಕ್ಕಳದಾವ್ರಿ. ಏನ್ ಮಾಡುದು? ನನ್ನ ಆಟನ ಮಗ ಕುಡುದು 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 ಮನಿ ಎಲ್ಲ ಸತ್ಯ ನಾಶ ಮಾಡಿ ಏನ್ ಮಾಡುದ್ರಿ? 3 ಮೊಮ್ಮಕ್ಕಳದಾವ್ರಿ. ಪೇರುವನ್ನು ಬಾಳೆಯನ್ನು ಮಾರಿ ಹೊಟ್ಟಿಗೆ ಹಾಕ್ಬೇಕಾಗಿತ್ರಿ. ಹೊಟ್ಟಿಗೆ ಹಾಕ್ಬೇಕಾಗಿತ್ರಿ. ಏನ್ ಮಾಡುದ್ರಿ? ತೋರಿ ಯಾರು ಬಾಳೆಹಣ್ಣ ತೋರಿ. ಈ ಮಾರ್ಕೆಟ್ದಾಗಂತೂ ಯಾರು ತಗೊಳಕ್ ಕಾಣುದಿಲ್ಲ. ಮುಂದಿನ ಮಾರ್ಕೆಟ್ ಹೋಗ್ತೀನಿ. ವ್ಯಾಪಾರ ಆದ್ರೆ ಆಗ್ತೈತ್ರಿ. ಆಗಲಿಕ್ಕೆ ಏನ್ ಮಾಡುದ್ರಿ? ಸುಮ್ಮನೆ ಮನೆಗೆ ಹೋಗಿ ಬಾಯಿ ಹೇಳ್ತಾನಪ್ಪ. ತಗೋತಾನ ಹೆಂಗ್ ಕೊಡ್ಲಿ? ಏ ಮುದುಕಿ, ನನಗೆ ಹೆಂಗ್ ಕೊಡ್ಲಿ ಅಂತ ಕೇಳ್ತೀಯಾ? ನಾನು ನಿನಗೆ ದುಡ್ಡು ಕೊಡ್ಬೇಕಾ? ಹಂಗ ತಂದೇನಪ್ಪ, ಕೊಡ್ತಾನ. ಏ ಮುದುಕಿ, ಗೊತ್ತಿಲ್ಲಂತ ಕಾಲಕ್ಕೆ ನನ್ನನ್ನು ನೋಡಿದ್ರೆ ಈ ಮಹಾರಾಷ್ಟ್ರ ಕಡೆಗಡೆ ನಡೆಸುತ್ತಿರುವಾಗ ನನ್ನ ಎದುರು ನಿಂತು ಮಾತನಾಡುವೆಯಾ? ಏ ಮುದುಕಿ, ತಾರೇ ರಸವಾಗಿ ಒಂದು ಹಣ್ಣನ್ನು ಕೊಂಡು
₹10 ಬಂದಿಲ್ಲ, 5 ಬಂದಿಲ್ಲ. ಬೋಣಿಗೆ ಆಗಲಿ, ಬೋಣಿಗೆ ಆಗ ನಾ ಉಳಿಕೆ ಹಣ್ಣ ನಿನಗ ಕೊಡ್ತಾನ. ಪಾಟ್ಯಾಗ ಇಟ್ಕೊಂಡು ಹೋಗಿ ನನ್ನ ಆಟೆಲ್ಲ ಮಗನ. ಈ ಭಾಂಡಿಗಳ ಮುಂದೆ ಬೋಣಿಗೆ ಬಗ್ಗೆ ಮಾತಾಡುವ ಒಳ್ಳೆ ಮಾತ್ರ ಜಗದಲ್ಲಿ ನಾಡಾಡುವವರಿಗೆ ಗೊತ್ತಿಲ್ಲ. ಸೊಮ್ಮೆ ಮಾರು ಒಂದು ಹಣ್ಣನ್ನು ಯಾವ ಶಿಕ್ಷಣ ಬುದ್ಧಿ ಈ ಒಂದು ಹಣ್ಣು ಕೊಡುವುದು ಎಂದು ನೀನು ಕೊಡ್ತಾ ಇಲ್ಲಲ್ಲ. ನಾಡಾಡುವವರಿಗೆ ತೋರಿಸ್ತೀನಿ. ಬೇಡ, ನಾವು ಬಂದದ್ದು ಬೇರೆ ನಾಡು. ಅಮ್ಮ, ಯಾವ ನಾಡಾದರೂ ತಾಯಿ, ಯಾವ ರಾಜ್ಯವಾದರೂ ಅನ್ಯಾಯ ತಂದ ಸಂಗಡಿ ಹೋಗಲು ಆಗುವ ಕೈಲಾಗಲು ಹೇಳಿದಲ್ಲ. ನರಸರ ಸಂದರ್ಭವಲ್ಲ, ಕೈಯಲ್ಲಿ ಗಂಟೆ ಬಿಟ್ಟರೆ ಹೋರಾಡುವ ಯೋಧರು ನಾವು. ಇಂಥ ಹೇಳಿಗಳಿಗೆ ಹೆದರಿ ಸಂದರಂತೆ ತಲೆವಾಗಿ ಸುಮ್ಮನೆ ಹೋಗಬೇಕೆ? ಒಂದು ಮಾತು ಹೇಳುತ್ತಾಯಿ, ಈ ಮಗನ ಮುಂಡವನ್ನು ಉರುಳಿಸಿಬಿಡುತ್ತದೆ. ನೀನು ನನ್ನ ನೋಡಲಿಕ್ಕೆ ಬಂದು ನನ್ನ ಮೈ ಟಚ್ ಮಾಡಿದಲ್ಲ. ಇವತ್ತು ನಿನ್ನ ಸಾವು ನನ್ನ ಕೈಯಲ್ಲಿ ಮಗನ. ನಿನ್ನ ನಾಳೆಲ್ಲ ನನ್ನ ಕೈಯಲ್ಲಿ ಸದ್ದು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೋ ನೀನಾಗಬೇಕು ಸುಂದರ ಕೆಲಸ. ನೀನು ಬಂದು ಕಲಿಸಲು ಸ್ವಲ್ಪ ಮಾರ್ಚಿದ ಕೊನೆಗೆ ಅದು ವಯಸ್ಸಾದ ತಾಯಿಗಳು. ಆ ತಾಯಿ ನನ್ನ ಮನಬರಕ್ಕೆ ಎದೆ ಕೊಟ್ಟಿದ್ದ ಇದೆಯಲ್ಲ. ನೀ ನನ್ನ ತಾಯಿಯ ಮಗನೋ ಅಥವಾ ನಾಯಿಯ ಮಗನೋ? ಯಾರು ನನ್ನ ಕಣ್ಣು ಸ್ಥಾನದಲ್ಲಿ ಸವಾಲು ಹಾಕ್ತೀರಲ್ಲ ಮಗನ. ನನ್ನ ಸ್ಕೂಲ್ನಾಗ ಬರೋದು ನಿನ್ನಲ್ಲಿ ಜೀವ ಐತಿ. ನಿನಗೆ ಜೀವದ ಆಚರಣೆ ಚಂದ ಹೊರ ಹೋಗ. ಇನ್ನೊಂದು ನನ್ನ ಬಂಧುಗಳಿರುವ ಪುಣೆಯಲ್ಲಿ ಎದೆ ಸೇರ್ಕೊಯ್ತೆ. ನಿಮ್ಮಂತ ಸಣ್ಣ ಕೊಂಡರಿಗೆ ಹೆದರಿ ಮರಳಿ ಹೋಗುವಂತ ಗಂಧವಾಯಿ ರಾಯಣ್ಣ, ನಿಮ್ಮಂತ ಬಂಧಕೊಂಡ ರುಂಡವನ್ನು ಚಂದಾಡಲು ಹುಟ್ಟಿ ಬಂದಿರುವ ಸಣ್ಣ ರಾಯಣ್ಣ ಕೊಂಡವರು. ನೀನು ನಿಜವಾಗಲು ಗಮನಿಸಾಗಿದ್ದ ನೀನು ನಿನ್ನ ತಂದೆ ರಕ್ತಕ್ಕೆ ಹುಟ್ಟಿದ ಆ ತಾಯಿ ನನ್ನ ಹುಟ್ಟು ನನ್ನ ಕೂಡ ಹೋರಾಡೋಣ ನೋಡುವ. ಆಗ ನೀನು ನಿನ್ನ ತಂದೆ ರಕ್ತಕ್ಕೆ ಹುಟ್ಟಿದ ಮಗನನ್ನು ನೋಡುತ್ತೇವೆ. ಓಹೋ, ಇವಳಾದ ಸುಂದರಿ ರಂಬಿಯ ನಿಂದೆಯೋ ಮೂರ್ವಶೋ ತಿರೇತ್ತರಿಯೋ ಇವಳನ್ನು ನೋಡಿದವನನ್ನು ನಾನೇ ಮತ್ತು ಹೋಗ್ತಾಯಿದ್ದಲ್ಲ. ಅದೇನಾಗಲಿ, ಇವಳನ್ನು ನಾವು ಅನುಭವಿಸಲೇಬೇಕು. ನಿನ್ನ ಮುಂದಲೇ ಇವಳನ್ನ ಅನುಭವಿಸ್ತಾರೆ. ಅದೇ ಮಾಡ್ಕೋ. ಕಣ್ಣು ಮುಚ್ಚಿಕೊಂಡು ನಮಸ್ಕಾರ ಮಾಡುವ ನಾಡು ನಮ್ಮದು. ಅಂದುಕೊಳ್ಳಿ, ಹಾಲಿನ ಪ್ರಮುಖವಾದ ಈ ನನ್ನ ತಾಯಿಗೆ ಏಕವಚನದಲ್ಲಿ ಬರಬೇಕಾದರೆ ಮಗನ ತಾಯಿ ಈಗಲಾದರೂ ಓದ್ತಾ ಮಾಡಿ.
ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ. ಜೈ ಗುರುದೇವ. ನಾವು ದೇಶದ ರಾಜ್ಯಕ್ಕೆ ಬಂದಿರುವ ಕೆಲಸ ಮುಗಿಯಿತು. ನಡೆಯಿರಿ, ನಾವು ನಮ್ಮ ನಾಡು ಕನ್ನಡ ನಾಡು ರಾಜಧಾನಿ ಅಪ್ಪ, ಏನಮ್ಮ ನೀನು ಇಂಥ ಘೋರವಾದ ಬಿಸಿಲಿನಲ್ಲಿ ಬೀದಿ ಬೀದಿಯಲ್ಲಿ ಹಣ್ಣು ಮಾಡಿದ ಜೀವನ ಮಾಡ್ತಾ ಇದ್ದೀಯ? ಯಾಕವ್ವ, ನಿನ್ನ ಮನೆಯ ನಿನಗೆ ಕಣ್ಣು ಆಯ್ತು ಅಷ್ಟೇ ಅಲ್ಲ, ಸಸ್ತಿರು ಮೊಮ್ಮಕ್ಕಳು